ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಪ್ರೀತಿಯ ಗೆಳೆಯರೇ, ಅಡಿಕೆ ತೋಟದ ಮಧ್ಯೆ ಸುಧಾ ಆಂಟಿ ಜೊತೆ ಕಳೆದ ಸುಮಧುರ ಅನುಭವವನ್ನು ಹೇಳುತ್ತೇನೆ ಬನ್ನಿ. ಈ ಕಥೆಯಲ್ಲಿ ಮುಂದುವರಿಯುವ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಲೈಕ್ ಮಾಡಿದ್ರಿ ಅಲ್ವಾ? ಸರಿ, ಕಥೆ ಮುಂದುವರಿಸೋಣ ಬನ್ನಿ. ಕಿರಣ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದ. ಆಗಾಗ ನಾನು ಅವನ ಮನೆಗೆ ಹೋಗುತ್ತಿದ್ದೆ. ಅವನ ಮನೆಯಲ್ಲೂ ಕೂಡ ನನ್ನನ್ನು ಚೆನ್ನಾಗಿ ಉಪಚರಿಸುತ್ತಿದ್ದರು. ಒಂದು ದಿನ ನಾನು ಕಿರಣ್ ಮನೆಗೆ ಹೋಗಿ, ಕಿರಣ್ ಆಗ ಅವನ ಅಮ್ಮ ಸುಧಾ ಅವರು ಹೊರಗಡೆ ಬಂದರು. ಅವನು ಮನೆಯಲ್ಲಿ ಇಲ್ಲ, ಒಳಗಡೆ ಬಾ ಎಂದು ಕರೆದರು. ಸರಿ, ಹಾಗಿದ್ದರೆ ಆಮೇಲೆ ಬರುತ್ತೇನೆ ಎಂದು ನಾನು ಹೇಳಿದೆ. ಆಗ ಅವರು, ಇನ್ನೇನು ಬಂದು ಬಿಡುತ್ತಾನೆ, ಬಾ ಒಳಗಡೆ ಕುಳಿತುಕೋ, ಅವನು ಫೋನ್ ಕೂಡ ಇಲ್ಲೇ ಬಿಟ್ಟಿದ್ದಾನೆ ಎಂದರು. ಓಹು, ಅದಕ್ಕೇನಾ ನಾನು ಫೋನ್ ಮಾಡಿದರೂ ಕೂಡ ಫೋನ್ ತೆಗೆಯುತ್ತಿರಲಿಲ್ಲ ಎಂದು ಹೇಳಿ ನಾನು ಅವರ ಮನೆ ಒಳಗಡೆ ಹೋಗಿ ಕುಳಿತುಕೊಂಡೆ. ಟಿವಿ ನೋಡುತ್ತಾ ಕುಳಿತಿದ್ದ ನನಗೆ ಕಿರಣ್ ಅಮ್ಮ ಸುಧಾ ಅವರು ಕುಡಿಯಲು ಹಾಲನ್ನು ತಂದುಕೊಟ್ಟರು. ಟಿವಿ ನೋಡುತ್ತಿದ್ದ ನನಗೆ ಒಮ್ಮೆಲೆ ಅವರ ಮೇಲೆ ದೃಷ್ಟಿ ಹೋಯಿತು. ಕೆಂಪು ಸೀರೆಯನ್ನು ಧರಿಸಿದ್ದ ಅವರು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು. ಮನೆಯ ಎಲ್ಲಾ ಕೆಲಸ ಮಾಡುತ್ತಿದ್ದ ಅವರ ಸೀರೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಸೆರಗು ಸ್ವಲ್ಪ ಜಾರಿತ್ತು. ಅವರ ತೆಲನೆಯ ಸೀರೆಯಲ್ಲಿ ಅವರ ಸೌಂದರ್ಯ ನನಗೆ ಕಾಣುತ್ತಿತ್ತು. ನನ್ನ ಕಣ್ಣು ಪದೇ ಪದೇ ಅವರನ್ನೇ ನೋಡುತ್ತಿತ್ತು. ನಾನು ನೋಡುವುದು ತಪ್ಪು ಎಂದು ತಿಳಿದು ಆ ಕಡೆ ತಿರುಗುತ್ತಿದ್ದೆ. ಹಾಗೆ ಟಿವಿ ನೋಡುತ್ತಾ ಇರುವಾಗ ಒಂದು ರೊಮ್ಯಾಂಟಿಕ್ ಹಾಡು ಕೇಳಿ ಬರುತ್ತಿತ್ತು. ಅದರಲ್ಲಿ ನಾಯಕಿ ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು. ಅದನ್ನು ನೋಡುತ್ತಿರುವಾಗ ನನಗೆ ಸುಧಾ ಆಂಟಿ ನೆನಪಾದರು. ಒಮ್ಮೆಲೆ ಅವರ ಕಡೆ ನೋಡಿದರೆ ಅವರು ಅಲ್ಲಿರಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಸುಧಾ ಆಂಟಿ ಒಳಗಡೆಯಿಂದ, ನವೀನ್ ಸ್ವಲ್ಪ ಒಳಗಡೆ ಬಾ ಎಂದು ಕರೆದರು. ನಾನು ಬಂದೆ ಆಂಟಿ ಎಂದು ಹೋದೆ. ಸ್ವಲ್ಪ ಈ ಕುರ್ಚಿಯನ್ನು ಹಿಡಿದುಕೋ ಎಂದು ಅವರು ಚೇರ್ ಮೇಲೆ ಹತ್ತಿ ನಿಂತರು. ನಾನು ಕುರ್ಚಿಯನ್ನು ಹಿಡಿದುಕೊಂಡು ನಿಂತಿದ್ದೆ. ಆಗ ನನಗೆ ಆಂಟಿಯ ಸುಂದರ ಮೈಮಾಟ ಕಾಣುತ್ತಿತ್ತು. ನಾನು ಆ ಸೌಂದರ್ಯಕ್ಕೆ ಮೈಮರೆತು ಕುರ್ಚಿಯನ್ನು ಸರಿಯಾಗಿ ಹಿಡಿದುಕೊಳ್ಳಲಿಲ್ಲ. ಆಂಟಿ ಸಮತೋಲನ ತಪ್ಪಿ ಒಮ್ಮೆಲೆ ನನ್ನ ಮೇಲೆ ಬಿದ್ದುಬಿಟ್ಟರು. ಆಂಟಿ ನನ್ನ ಮೇಲೆ ಬಿದ್ದಾಗ ಮನಸ್ಸಿನಲ್ಲಿ ಆಸೆಗಳು ಮೂಡಲು ಪ್ರಾರಂಭವಾಯಿತು. ಆಮೇಲೆ ಅಲ್ಲಿಂದ ಎದ್ದು ನಿಂತೆ. ಆಗ ಆಂಟಿ ನೋವಾಯಿತಾ ಎಂದು ಕೇಳಿದರು. ಇಲ್ಲ ಆಂಟಿ, ನನಗೇನೂ ನೋವಾಗಿಲ್ಲ ಎಂದು ಹೇಳಿದೆ. ಆಮೇಲೆ, ಸರಿ ಆಂಟಿ, ಕಿರಣ್ ಎಷ್ಟೊತ್ತಿಗೆ ಬರುತ್ತಾನೋ ಏನೋ, ನಾನು ಮನೆಗೆ ಹೋಗುತ್ತೇನೆ, ನಾಳೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದೆ. ನಮ್ಮ ಮನೆಗೆ ಹೋಗುವಾಗಲೂ ಆಂಟಿಯ ಮೆತ್ತಗಿನ ಸ್ಪರ್ಶ ನನ್ನ ಕಣ್ಣ ಮುಂದೆ ಪದೇ ಪದೇ ಮೂಡುತ್ತಿತ್ತು. ಮನೆಗೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡೆ. ಸುಧಾ ಆಂಟಿಯ ವಾಟ್ಸಾಪ್ ಡಿಪಿ ನೋಡಿದೆ. ತುಂಬಾ ಚೆನ್ನಾಗಿದ್ದರು. ಅವರಿಗೊಂದು ಮೆಸೇಜ್ ಮಾಡಿದರೆ ಹೇಗೆ ಎಂದು ಅಂದುಕೊಂಡು ಹಾಯ್ ಎಂದು ಕಳುಹಿಸಿದೆ. ಎಷ್ಟೊತ್ತಾದರೂ ರಿಪ್ಲೈ ಬರಲಿಲ್ಲ. ನಾನು ಹಾಗೆಯೇ ನಿದ್ದೆಗೆ ಹೋದೆ. ಎಚ್ಚರವಾದಾಗ ಆಂಟಿಯಿಂದ 4 ಮೆಸೇಜ್ಗಳು ಬಂದಿದ್ದವು. ಏನೂ ವಿಶೇಷವಾಗಿ ಮೆಸೇಜ್ ಮಾಡಿದೆಯಲ್ಲ ಎಂದು ಕೇಳಿದ್ದರು. ಏನಿಲ್ಲ ಆಂಟಿ, ಫೋನ್ ಮಾಡಿದಾಗ ನಿಮ್ಮ ನಂಬರ್ ಕಾಣಿಸಿತು, ಹಾಗಾಗಿ ಮೆಸೇಜ್ ಮಾಡಿದೆ ಎಂದೆ. ಸರಿ, ಈಗ ಹೇಳು, ಏನು ವಿಶೇಷ ಎಂದು ಕೇಳಿದರು. ಕಿರಣ್ ಬಂದನಾ ಎಂದು ಕೇಳಿದ್ದಕ್ಕೆ, ಬಂದು ಹೋದ, ಅವನು ಇತ್ತೀಚೆಗೆ ಮನೆಯಲ್ಲಿ ಇರುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಿಜವಾದ ಕಥೆ ಈಗ ಆರಂಭವಾಗುತ್ತದೆ. ನಾವು ದಿನವೂ ಮೆಸೇಜ್ ಮಾಡಿಕೊಳ್ಳುತ್ತಾ ತುಂಬಾ ಆಪ್ತರಾದೆವು. ಒಂದು ದಿನ ರಾತ್ರಿ ಆಂಟಿ ಮೆಸೇಜ್ ಮಾಡಿ, ನಾಳೆ ಸ್ವಲ್ಪ ಕೆಲಸವಿದೆ, ಹೊರಗೆ ಹೋಗೋಣ, ಬರುತ್ತೀಯಾ ಎಂದು ಕೇಳಿದರು. ನಾನು ಸರಿ ಎಂದೆ. ಇತ್ತೀಚೆಗೆ ಕಿರಣ್ ನನ್ನ ಮಾತು ಕೇಳುತ್ತಿಲ್ಲ, ನಿನಗೇನಾದರೂ ಗೊತ್ತಾ ಎಂದು ಕೇಳಿದರು. ಬೆಳಗ್ಗೆ ಬೇಗ ರೆಡಿಯಾಗಿ ಅವರ ಮನೆಗೆ ಹೋದೆ. ಸುಧಾ ಆಂಟಿ ತುಂಬಾ ಸುಂದರವಾಗಿ ಸೀರೆಯಲ್ಲಿ ಸಜ್ಜಾಗಿದ್ದರು. ಅವರು ನನ್ನ ಬೈಕಿನ ಹಿಂದೆ ಕುಳಿತುಕೊಂಡರು. ರಸ್ತೆ ಸರಿಯಿರಲಿಲ್ಲ. ಗಾಡಿ ಜಂಪ್ ಆಗುವಾಗಲೆಲ್ಲ ಅವರ ಮೃದುವಾದ ಸ್ಪರ್ಶ ನನಗೆ ತಾಗುತ್ತಿತ್ತು. ಅದನ್ನು ಅನುಭವಿಸುತ್ತಾ ಅವರು ಹೇಳಿದ ಜಾಗಕ್ಕೆ ಹೋಗಿ ಕೆಲಸ ಮುಗಿಸಿದೆವು. ವಾಪಸ್ ಹೊರಟಾಗ ತುಂಬಾ ತಡವಾಗಿತ್ತು. ದಾರಿಯಲ್ಲಿ ನಿದ್ದೆ ಬಂದು ತೊಂದರೆಯಾಗಬಹುದು, ಎಲ್ಲಾದರೂ ಸ್ವಲ್ಪ ಹೊತ್ತು ನಿಂತುಕೊಂಡು ಹೋಗೋಣ ಎಂದರು. ಹತ್ತಿರದಲ್ಲಿ ಹೋಟೆಲ್ ಇರಲಿಲ್ಲ. ಸ್ವಲ್ಪ ದೂರ ಹೋದಾಗ ಒಂದು ಅಡಿಕೆ ತೋಟ ಮತ್ತು ಪಕ್ಕದಲ್ಲಿ ಚಿಕ್ಕ ಗುಡಿಸಲು ಕಂಡಿತು. ಅಲ್ಲಿ ಗಾಡಿ ನಿಲ್ಲಿಸಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದೆವು. ಅದೊಂದು ಖಾಲಿ ಗುಡಿಸಲು, ಅಲ್ಲಿ ಸ್ವಲ್ಪ ಹುಲ್ಲು ಹಾಸಿತ್ತು. ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ಹೇಳಿ ನಾನು ನಿದ್ದೆಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವಾಗಿ ನೋಡಿದಾಗ ಸುಧಾ ಆಂಟಿ ನನ್ನ ಪಕ್ಕದಲ್ಲೇ ಬಂದು ಮಲಗಿಕೊಂಡಿದ್ದರು. ಅವರ ಸೆರಗು ಜಾರಿತ್ತು. ಆ ಸೌಂದರ್ಯ ಕತ್ತಲಲ್ಲೂ ಅದ್ಭುತವಾಗಿ ಕಾಣುತ್ತಿತ್ತು. ಆಂಟಿಯ ಮುಖ ನೋಡಿದೆ. ಅವರಿಗೆ ಚಳಿಯಾಗುತ್ತಿತ್ತು. ನಾನು ನನ್ನ ಮೈ ಮೇಲಿದ್ದ ಜಾಕೆಟ್ ತೆಗೆದು ಅವರಿಗೆ ಹೊದಿಸಿದೆ.
ಮತ್ತು ಸೀರೆಯನ್ನೂ ಸರಿ ಮಾಡಿದೆ. ಅವರು ಕಣ್ಣು ಬಿಟ್ಟು ಥ್ಯಾಂಕ್ಸ್ ನವೀನ್ ಎಂದರು. ಚಳಿಯಲ್ಲಿ ಗಾಡಿ ಓಡಿಸುವುದು ಬೇಡ, ಬೆಳಗಾದ ಮೇಲೆ ಹೋಗೋಣ ಎಂದರು. ಹಾಗೆಯೇ ಮಲಗಿದ್ದಾಗ ಅವರು ನನ್ನ ಮೇಲೆ ಕಾಲು ಹಾಕಿದರು. ಸ್ವಲ್ಪ ಹೊತ್ತಿನಲ್ಲಿ ಅವರು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವರ ಮೆತ್ತಗಿನ ಶರೀರ ನನ್ನ ಎದೆಗೆ ತಾಗಿದಾಗ ನನಗೆ ಸಂಯಮ ಕಳೆದುಕೊಂಡಂತಾಯಿತು. ನಾನು ಅವರ ಮೇಲೆ ಕೈಯಿಟ್ಟು ನಿಧಾನವಾಗಿ ಸವರುತ್ತಿದ್ದೆ. ಆಂಟಿ ಏನು ಅನ್ನದೆ ಸುಮ್ಮನೆ ಮಲಗಿದ್ದರು. ಧೈರ್ಯ ಮಾಡಿ ನಾನು ಅವರ ಮೇಲೆ ಕೈಯಿಟ್ಟು ನಿಧಾನವಾಗಿ ಒತ್ತಿದೆ. ಆಗ ಆಂಟಿಗೆ ಎಚ್ಚರವಾಗಿ ಏನು ಮಾಡುತ್ತಿದ್ದೀಯಾ ನವೀನ್ ಎಂದು ಕೇಳಿದರು. ನಾನು ಸಂಕೋಚದಿಂದ ಸಾರಿ ಆಂಟಿ ಎಂದೆ. ಆದರೆ ಅವರು ನನ್ನ ಮುಖವನ್ನು ಹಿಡಿದು ಸರಿಯಾಗಿದೆ ಎಂದು ಹೇಳುತ್ತಾ ನನ್ನನ್ನು ತಮ್ಮ ಹತ್ತಿರಕ್ಕೆ ಎಳೆದುಕೊಂಡರು. ಆ ರಾತ್ರಿ ಅಡಿಕೆ ತೋಟದ ಮಧ್ಯೆ ನಾವಿಬ್ಬರೂ ಪರಸ್ಪರ ಪ್ರೀತಿಯಲ್ಲಿ ಮಿಂದೆದ್ದೆವು. ನಾನು ಅವರ ಅಂದವನ್ನು ಸವಿಯತೊಡಗಿದೆ. ಕತ್ತಲಿದ್ದರೂ ಆ ಸ್ಪರ್ಶ ನನಗೆ ಅದ್ಭುತ ಸುಖ ನೀಡುತ್ತಿತ್ತು. ಬೆಳಗಾಗುವವರೆಗೆ ನಮ್ಮ ನಡುವೆ ಆಪ್ತ ಕ್ಷಣಗಳು ಮುಂದುವರಿದವು. ಸೂರ್ಯೋದಯವಾದ ಮೇಲೆ ನಾವು ಅಲ್ಲಿಂದ ಹೊರಡಲು ಸಿದ್ಧರಾದೆವು. ನಿನ್ನೆ ನಡೆದದ್ದು ಯಾರಿಗೂ ತಿಳಿಯಬಾರದು ಎಂದು ಅವರು ಹೇಳಿದರು. ನಾನು ನಗುತ್ತಾ, ಆದರೆ ನಿನ್ನೆ ಕತ್ತಲಲ್ಲಿ ನಿಮ್ಮ ಅಂದವನ್ನು ಸರಿಯಾಗಿ ನೋಡಲು ಆಗಲಿಲ್ಲ ಎಂದೆ. ಅದಕ್ಕೆ ಅವರು, ನಾನು ಮೆಸೇಜ್ ಮಾಡಿದಾಗ ಮನೆಗೆ ಬಾ, ನಿಜವಾದ ಸ್ವರ್ಗ ಏನು ಎಂದು ಅಲ್ಲಿ ತೋರಿಸುತ್ತೇನೆ ಎಂದರು. ನಾನು ಅವರ ಮೆಸೇಜ್ಗಾಗಿ ಕಾಯುತ್ತಿದ್ದೇನೆ. ಗೆಳೆಯರೇ, ಇಲ್ಲಿಗೆ ಈ ಕಥೆ ಮುಕ್ತಾಯವಾಯಿತು. ಈಗ ನಾನು ಅವರು ಕರೆದಾಗಲೆಲ್ಲ ಹೋಗಿ ಆ ಮಧುರ ಅನುಭವವನ್ನು ಪಡೆಯುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.